ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಈಗ ಜಿಲ್ಲೆ ವಿಂಗಡಣೆ ಆಗೋದಕ್ಕೆ ನಂದು ಪೂರ್ಣ ಬೆಂಬಲ. ಮೊದಲಿಂದಲೂ ನಾವು ಜಿಲ್ಲಾ ವಿಂಗಡಣೆ ಮಾಡಬೇಕಂತ ಹೋರಾಟ ಮಾಡಿದ್ವಿ, ಬೇಡಿಕೆ ಇತ್ತು. ನಮ್ಮ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಿ. ಅನಿವಾರ್ಯ ಕಾರ್ಯಗಳಿಂದ ಅದು ಉಳಿತು. ಇವತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದಾಗಿದ್ದರಿಂದ 18 ಮತಕ್ಷೇತ್ರಗಳಿರೋದ್ರಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳು ಹೆಚ್ಚು ಮಾಡಬೇಕನ್ನೋದು ಭಾಳ ಅನಿವಾರ್ಯತೆ ಮಾಡಿದ್ರು. ಅದಕ್ಕೆ ನಮ್ಮ ಬೆಂಬಲ. ಎಷ್ಟು ಬರೀ ಚಿಕ್ಕೋಡಿ ಒಂದು ಆದ್ರೆ ಸಾಕಂತ ಹೇಳ್ತಾ ಇದಾರಲ್ಲ ಕೆಲವರು ಜನ. ಸರ್, ಚಿಕ್ಕೋಡಿ ಮತ್ತು ಬೆಳಗಾವಿ ಆದ್ರೂ ಸಾಕು, ಇನ್ನೊಂದು ಮಾಡ್ತಿದ್ರು ಕೊಟ್ಟು ನಮ್ಮದೇನು ತಕರಾರಿಲ್ಲ. ಬಟ್ ಆಯಾ ಕ್ಷೇತ್ರದ ಜನ, ಆಯಾ ತಾಲೂಕದ ಜನರ ಅಭಿಪ್ರಾಯ MLAಗಳು ಕೇಳ್ಕೊಂಡು ಮಾಡ್ಬೇಕು. ಇದರಿಂದ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗ್ತಾವ ದೃಷ್ಟಿಯಿಂದ ನಾ ಹೇಳಿದೆ. ಜಿಲ್ಲೆ ಸಣ್ಣದಾಗೋದ್ರಿಂದ ಅಭಿವೃದ್ಧಿ ಕಾರ್ಯ ಇವತ್ತು ಆಡಳಿತ ದೃಷ್ಟಿಯಿಂದ ಭಾಳ ಒಳ್ಳೆಯದಾಗುತ್ತೆ. ಹುಕ್ಕೇರಿ ಕ್ಷೇತ್ರ ಯಾವ ಜಿಲ್ಲೆ ಒಳಪಟ್ರೆ ಚಲೋ ಅಂತೀರಿ ಸರ್? ಯಾವ ಜಿಲ್ಲೆ ಅವ್ರು ಪ್ರಪೋಸ್ ಮಾಡ್ತಾರೆ ಆ ಜಿಲ್ಲೆಗೆ ಹೋಗ್ತೇವೆ ನಾವು. ಅಲ್ಲಿ ಕೇಳ್ತೀವಿ, ನಮಗೆ ಅನುಕೂಲ ಆಗ್ತದೆ. ಚಿಕ್ಕೋಡಿ ಬೆಳಗಾವಿ ಹೋಗ್ತೀವಿ. ಥ್ಯಾಂಕ್ ಯು. ಬೆಳಗಾವಿ ಜಿಲ್ಲೆಯನ್ನು ಒಡೆಯಲೇಬೇಕು. ಆಡಳಿತದ ದೃಷ್ಟಿಯಿಂದ, ಜನರಿಗೆ ಅನುಕೂಲ ದೃಷ್ಟಿಯಿಂದ ಒಡೆಯಲೇಬೇಕು. ಇವತ್ತು ನಾವು ದಿವಂಗತ ಸಿದ್ದಪ್ಪ ಅವರನ್ನು ನೆನಿಬೇಕು. ಯಾಕಂದರೆ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕಾಗಿ ಭಾಳ ಶ್ರಮಿಸಿದ್ರು. ಆ ನಿಟ್ಟಿನಲ್ಲಿ ಜಿಲ್ಲೆಯನ್ನು 3 ವಿಭಾಗ ಮಾಡೋಕ್ಕೆ ಅಡ್ಡಿ ಇಲ್ಲ. ಈಗ ಹುಕ್ಕೇರಿ ಚಿಕ್ಕೋಡಿ ಜಿಲ್ಲಾದ ಸೇರಿದ್ರೆ ಚಲೋ ಅಥವಾ ಬೆಳಗಾವಿ ಚಲೋ? ಬೆಳಗಾವಿ ಅಭಿವೃದ್ಧಿ ಆಗಕ್ಕೆ ಭಾಳ ಸಾಧ್ಯತೆ ಐತಿ. ಅದಕ್ಕೆ ಡಿವೈಡ್ ಆಗಬೇಕು. 3 ಜಿಲ್ಲೆಗಳಾಗಿ ವಿಂಗಡಣೆ ಆದ್ರೂ ಭಾಳ ಚಲೋ ಆಗುತ್ತೆ. ವಿಂಗಡಣೆ ಆದರೆ ನಮ್ಮದು ಬೆಳಗಾವಿ ಜಿಲ್ಲಾಕ್ಕೆ ಇರಬೇಕಂತ ನಮ್ಮದು. ನಿಮ್ಮ ಬೆಳಗಾವಿ ಜಿಲ್ಲಾಕ್ಕೆ ಚಿಕ್ಕೋಡಿ ಜಿಲ್ಲಾಕ್ಕೆ ಸೇರಿಸಿ ಬೇಡ ಅಂತ? ಬೇಡ, ಬೆಳಗಾವಿ ನಮಗೆ ಉಪಯೋಗ ಆಗ್ತದೆ. ಬೆಳಗಾವಿ ಅಲ್ಲ, ಜಿಲ್ಲಾ ಹೊಡಿಬೇಕಂತ ಬೇಡ ಅಂತಾರೆ. ಜಿಲ್ಲಾ ಹೊಡೆದ್ರೆ ಒಳ್ಳೇದ, ಕರೆ ನಮ್ಮದು ಇರಬೇಕು ಚಿಕ್ಕೋಡಿ. ಕಾಪಾಡುವಂತದ್ದು ಕೂಡ ಒಬ್ಬ SP ಸಾಧ್ಯದೇನು? ಒಬ್ಬ DC ಎಲ್ರಿಗೂ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇದೇನು? ಒಬ್ಬ ಜಿಲ್ಲಾ ಪಂಚಾಯತಿ CEO ಎಲ್ರಿಗೂ ಲಭ್ಯ ಆಗ್ತಾರೇನು? ಈ ರೀತಿಯಾದಂಥ ಯೋಚನೆಗಳನ್ನ ನಾವು ಮಾಡಿದಾಗ ಆಡಳಿತದ ಬಿಗಿ ಎಲ್ಲೋ ಕಳ್ಕೊತಾ ಇದೆ. ಈ ಪ್ರಬಲ ಬಲಾಢ್ಯ ರಾಜಕಾರಣಿಗಳು ತಮ್ಮ ಹಿಡಿತ ತಪ್ಪತ್ತೆ ಜಿಲ್ಲೆ ಮೇಲೆ ಅವರು ಇದನ್ನ ಹಿಂದಕ್ಕೆ ಹಾಕ್ತಾ ಇದ್ದಾರೆ. ಒಂದು. ಎರಡನೇದೇನಂತಂದ್ರೆ ಇದು ಆಗಬಾರ್ದು ಅಂತೇಳಿ ಕೆಲವು ರಾಜಕೀಯ ಷಡ್ಯಂತ್ರಗಳು, ತಂತ್ರಗಾರಿಕೆ ಇದರಲ್ಲಿ ಇದೆ ಅಂತೇಳಿ ಕಾಮನ್ ಜನ ಆರೋಪ ಮಾಡ್ತಾ ಇದ್ದಾರೆ. ವ್ಯಕ್ತಿಗಳ ಹಿತಾಸಕ್ತಿಯನ್ನ ಗಮನಿಸಿ ನಾವು ಜಿಲ್ಲೆಗಳ ರಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಸಾರ್ವತ್ರಿಕ ಹಿತಾಸಕ್ತಿಯನ್ನ ಗಮನದಾಗಿಟ್ಕೊಂಡು ಕೆಲವು ರಾಜಕೀಯ ಶಕ್ತಿಗಳು ನಾವು ದೊಡ್ಡ ಜಿಲ್ಲೆನ ಕಂಟ್ರೋಲ್ ಆಗಿ ಇಟ್ಕೋಬೇಕಂತೇಳಿ ಅವ್ರ ಅಪೇಕ್ಷೆ ಇದ್ರೆ ನಾವು ಅದರ ವೈಯಕ್ತಿಕ ಹಿತಾಸಕ್ತಿ, ಅದು ಸರ್ಕಾರ ವೈಯಕ್ತಿಕ ಹಿತಾಸಕ್ತಿ ಗಮನ ಕೊಡಬೇಕು, ಸಾರ್ವಜನಿಕ ಸಾರ್ವತ್ರಿಕ ಹಿತಾಸಕ್ತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗ್ತದೆ. ಸಾಧ್ಯ ಇಲ್ರಿ, ಸಾಧ್ಯ ಇಲ್ಲ. ಅದು ಮುಗಿದೋದ ಅಧ್ಯಾಯ. ಗಡಿ ವಿವಾದ ಅನ್ನುವಂಥದ್ದು ಮುಗಿದೋದ ಅಧ್ಯಾಯ. ಅದನ್ನು ಜೀವಂತ ಇಡ್ಲಿಕ್ಕೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ವು. ಅವ್ರು ಅದರೊಳಗೆ ಫೇಲ್ ಆಗಿದ್ದಾರೆ. ಜನ ಇದನ್ನ ಅರ್ಥ ಮಾಡ್ಕೊಂಡಾರ. ನಾವು ಇಲ್ಲೇ ಇರಬೇಕು, ನಮ್ಮ ಬದುಕು ಇಲ್ಲೇ ಕಟ್ಕೋಬೇಕು, ಹೀಗಾಗಿ ಇದು ಡೆವಲಪ್ಮೆಂಟ್ ಆಗ್ಬೇಕನ್ನುವಂತ ಇಚ್ಛೆ ಇಟ್ಟುಕೊಂಡು ಆ ಜನ ಇವತ್ತು ಬದಲಾವಣೆ ಆಗಿದ್ದಾರೆ. ಆ ಬದಲಾವಣೆಗೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಜೊತೆ ಅದ. ಅದು ಅನೇಕ ಚುನಾವಣೆಗಳಲ್ಲಿ ಕಂಡು ಬಂದದ. ಈಗಾಗಲೇ ನಿಮ್ಮ ಸರ್ಕಾರನ ಮಹಾರಾಷ್ಟ್ರದಲ್ಲಿ ಇದ್ರೊಂದು ಸೌಹಾರ್ದವಾಗಿ ಬಗೆಹರಿಸಬೇಕಂತಂದ್ರೆ ನೀವು ಬಂದು ಹೆಜ್ಜೆ ಮುಂದೆ ಬಂದು ಈ ಗಡಿ ವಿಷಯದ ಬಗ್ಗೆ ನಾವು ಮಾತಾಡ್ಬೋದು. ಬಹಳಷ್ಟು ಸಲ ಆಫ್ ದ ರೆಕಾರ್ಡ್ ನಾವು ಯಾರ್ಯಾರು ಇದನ್ನ ಗಮನ ತರಬೇಕು ತಂದೀವಿ. ಆದ್ರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ಹೊರಗಡೆ ನಾವೇನೂ ಚರ್ಚೆ ಮಾಡಿದ್ರು ಅದು ಇತ್ಯರ್ಥ ಆಗೋದಿಲ್ಲ. ಹೀಗಾಗಿ ಇವತ್ತು ಈ ವಿಷಯವನ್ನ ನಾವು ಇತಿಶ್ರೀ ಹಾಡಬೇಕಂದ್ರೆ ಈ ರೀತಿಯಾದಂಥ ಒಂದು ದಿಟ್ಟ ನಿರ್ಧಾರಗಳನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಗಮನ ಹರಿಸಬೇಕನ್ನುವಂಥದ್ದು ನನ್ನ ಆಗ್ರಹ. ಅಲ್ಲ, ನಾನು ಹೇಳಿದ್ದೀನಲ್ಲ, ನೀವೇ ನೇಮಕ ಮಾಡಿದಂತ ಆಯೋಗಗಳ ಕೊಟ್ಟಿರುವಂತ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದಿರಿ. ಅದನ್ನ ತೆಗಿರಿ. ಯಾವ್ಯಾವ ಜಿಲ್ಲೆ ಆಗ್ಬೇಕಂತ ಅವ್ರು ವರದಿ ಕೊಟ್ಟಿದಾರ ಅದಕ್ಕೆ ಪೂರಕವಾಗಿ ನಿರ್ಣಯಗಳನ್ನ ಕೈಕೊಡ್ರಿ. ಹೊಸ ಜಿಲ್ಲೆಗಳ ಘೋಷಣೆ ಮಾಡ್ರಿ. ಅಲ್ಲ, ನನ್ನ ನೋಡ್ರಿ, ವೈಯಕ್ತಿಕ ಎಲ್ಲರೂ ಹೇಳಿ ಇಲ್ಲಿ ಬಂದದ ಪರಿಸ್ಥಿತಿ. ಎಲ್ಲರೂ ಅವ್ರವ್ರ ನೋಡ್ರಿ, ನಾನು ಅದೇ ಹೇಳ್ತೇನೆ ನೋಡ್ರಿ, ನಮ್ಮ ತಾಲೂಕು ಜಿಲ್ಲೆ ಆಗ್ಬೇಡಂತು ನಾವು. ನಮ್ ತಾಲೂಕು ಜಿಲ್ಲೆ ಆಗ್ಬೇಕಲ್ಲ.
ನಮ್ಮ ತಾಲೂಕು ಜಿಲ್ಲೆ ಆಗ್ಬೇಕಂತ ನಮ್ದು ಆಗ್ರಹ ಅದ. ಆದ್ರ ಏನು ಬೈಲಹೊಂಗಲದವ್ರಿಗೆ ಕೊಟ್ಟರೆ ಕೊಡ್ಲಿಲ್ಲ, ನಾವ್ಯಾಕೆ ಬೇಡ ಅಂತೀವಿ. ನಾನು ಬೈಲಹೊಂಗಲದವ್ರಿಗೂ ವಿನಂತಿ ಮಾಡ್ತೇನೆ, ಬೆಳಗಾವದವ್ರಿಗೂ ವಿನಂತಿ ಮಾಡ್ತೇನೆ, ನಿಮ್ಮ ಜಿಲ್ಲೆ ಮಾಡ್ಕೋದಿದ್ರೆ ಮಾಡ್ಕೊಡ್ರಿ, ನಮ್ದೇನು ತಕರಾರಿಲ್ಲ. ಗೋಕಾಕ್ ವಿರೋಧ ಮಾಡಬೇಡ್ರಪ್ಪ ಅಂತ ನಾನು ವಿನಂತಿ ಮಾಡ್ತೀನಿ. ಅಲ್ಲ, ಅವ್ರ ಅಭಿಪ್ರಾಯ ಅದು, ಅವ್ರ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡೋಣ. ಆದ್ರೆ ಸರ್ಕಾರ ನಿರ್ಣಯ ಮಾಡ್ಬೇಕಲ್ಲ. ಬೈಲಹೊಂಗಲದವ್ರ ಅಭಿಪ್ರಾಯಕ್ಕೂ ನಾವು ಗೌರವ ಕೊಡ್ತೀವಿ. ನಮ್ದೇನೂ ತಕರಾರಿಲ್ಲ. ಬೈಲಹೊಂಗಲದವ್ರ ಗೌರವ ಭಾವನೆಗಳಿಗೆ ನಾವು ಗೌರವ ಕೊಡ್ತೀವಿ. ನಾನು ಜಿಲ್ಲೆಯ ಜನರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ, ಒಂದು ವೇಳೆ ಆ ಆಯೋಗಗಳು ಕೊಟ್ಟಂತ ವರದಿಯಲ್ಲಿ ಗೋಕಾಕ್ ಸೂಕ್ತಿದ್ರ ನೀವು ನಿಮ್ಮ ಜಿಲ್ಲೆ ಮಾಡ್ಕೊಡ್ರಿ, ದಯವಿಟ್ಟು ಗೋಕಾಕ್ ವಿರೋಧ ಮಾಡಬೇಡ್ರಿ ಅನ್ನುವಂಥ ವಿನಂತಿಯನ್ನ ನಿಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ.